ಇದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದ ಸ್ನೇಹ ಪಬ್ಲಿಕ್ ಸ್ಕೂಲ್ ಮುಂಭಾಗದ ಶಿವಮೊಗ್ಗ ಹೈವೇ. ಇದೇ ಬೈಪಾಸ್ ರಸ್ತೆಯಲ್ಲಿ ಸೋಮವಾರ ಬೆಳಿಗ್ಗೆ 6 ಗಂಟೆಯ ಸುಮಾರಿಗೆ ಅಪರಿಚಿತ ಮಹಿಳೆಯ ಶವವೊಂದು ನಿಗೂಢ ರೀತಿಯಲ್ಲಿ ಪತ್ತೆಯಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಹೊಳಲ್ಕೆರೆಯ ಸಿಪಿಐ ಶ್ರೀಶೈಲ ಚೌಗಲೆ ಮತ್ತು ಪಿಎಸ್ಐ ಸಚಿನ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಅಪರಿಚಿತ ಶವ ಯಾರದ್ದು ಅಂತ ಪರಿಶೀಲನೆ ಮಾಡುತ್ತಿದ್ದಂತೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಎಂಸಿ ಹಳ್ಳಿ ಗ್ರಾಮದ 48 ವರ್ಷದ ಸುಮಿತ್ರಾ ಅನ್ನೋದು ಪಕ್ಕ ಆಗಿತ್ತು. ಆದರೆ ಥೇಟ್ ಆಕ್ಸಿಡೆಂಟ್ ಮಾದರಿಯಲ್ಲಿ ಶವ ಪತ್ತೆಯಾಗಿದ್ದು ಪೊಲೀಸರಿಗೆ ಅನುಮಾನವನ್ನು ಮೂಡಿಸಿತ್ತು. ಇದನ್ನೇ ಬೆನ್ನತ್ತಿದ್ದಂತಹ ಪೊಲೀಸರು ಅಪಘಾತವೋ ಅಥವಾ ಕೊಲೆಯೋ ಅನ್ನೋದನ್ನ ಪತ್ತೆಗೆ ಹಿಡಿದಿದ್ರು. ಟೆಕ್ನಿಕಲ್ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದ ಪೊಲೀಸರಿಗೆ ಇದೊಂದು ಅನೈತಿಕ ಸಂಬಂಧದ ಕೊಲೆ ಅನ್ನೋದು ಗೊತ್ತಾಗಿತ್ತು. ಇದೇ ರೂಟ್ನಲ್ಲಿ ಫೀಲ್ಡ್ಗಿಳಿದಿದ್ದ ಪೊಲೀಸರು ಮಾಜಿ ಯೋಧನೊಬ್ಬನನ್ನ ಬಂಧಿಸಿ ವಿಚಾರಣೆ ಆರಂಭಿಸಿದ್ರು. ಅದೇ ಊರಿನ ಈ ಒಂದು ಮಾಜಿ ಸೈನಿಕ ದೇವಕುಮಾರ್ ಮತ್ತು ಸುಮಿತ್ರಾ ನಡುವೆ ಕಳೆದ 5 ವರ್ಷಗಳಿಂದ ಅನೈತಿಕ ಸಂಬಂಧ ಇರುವುದು ಗೊತ್ತಾಗಿತ್ತು. ಇದೇ ಹ್ಯಾಂಗಲ್ನಲ್ಲಿ ವಿಚಾರಣೆ ಆರಂಭಿಸುತ್ತಿದ್ದಂತೆ ಸಿನಿಮಾ ಸ್ಟೈಲ್ ಮರ್ಡರ್ ಮಿಸ್ಟ್ರಿ ಬೆಳಕಿಗೆ ಬಂದಿತ್ತು. ಅದೇನೆಂದರೆ ಕಳೆದ 5 ವರ್ಷಗಳ ಹಿಂದೆ ಸುಮಿತ್ರಾ ಹೆಸರಲ್ಲಿ ದೇವಕುಮಾರ್ 15 ಲಕ್ಷ ಮೊತ್ತದ ಅಪಘಾತ ವಿಮೆ ಮಾಡಿಸಿದ್ದ. ಇದೇ ಆಕ್ಸಿಡೆಂಟ್ ಇನ್ಶೂರೆನ್ಸ್ಗಾಗಿ ದೇವಕುಮಾರ್ ತಾನೇ ಗಂಡ ಎಂದು ನಾಮಿನಿ ಕೂಡ ಹಾಕಿದ್ದ. ಆದರೆ ಇತ್ತೀಚೆಗೆ ದೇವಕುಮಾರ್ ಮತ್ತು ಸುಮಿತ್ರಾ ನಡುವೆ ಆಗಾಗ ಗಲಾಟೆ ಕೂಡ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಊರಲ್ಲಿ ಅನೈತಿಕ ಸಂಬಂಧದ ಕುರಿತು ಹೇಳುತ್ತೇನೆ ಅಂತ ಸುಮಿತ್ರಾ ದೇವಕುಮಾರ್ಗೆ ಬೆದರಿಕೆ ಹಾಕ್ತಾ ಇದ್ಲಂತೆ. ಇದೇ ಕಾರಣಕ್ಕೆ ರೊಚ್ಚಿಗೆದ್ದಿದ್ದ ದೇವಕುಮಾರ್ LIC ಇನ್ಶೂರೆನ್ಸ್ ಹಣಕ್ಕಾಗಿ ಕೊಲೆ ಮಾಡಿ ಮುಗಿಸಿಬಿಟ್ಟಿದ್ದಾನೆ. 7ನೇ ತಾರೀಕು ಜೂನ್ ನಮ್ಮ ಹೊಳಲ್ಕೆರೆ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ವಿಕ್ಟಿಮ್ ಹೆಸರು ಸುಮಿತ್ರಾ ಅಂತ. ಅವರು ಬಾಡಿ NS 369 ಅಲ್ಲಿ ಸ್ನೇಹ ಸ್ಕೂಲ್ ಮುಂದ್ಗಡೆ ಅವ್ರ ಬಾಡಿ ಬಿದ್ದಿತ್ತು. ಅದನ್ನು ನೋಡಲಾಗಿ ಅವ್ರ ಮೇಲೆ ಒಂದು ಕಾರ್ ಹತ್ತಿರುವ ತರ ಟೈರ್ ಮಾರ್ಕ್ಸ್ ಮತ್ತು ತಲೆ ಮೇಲೆ ಗಾಯ ಇತ್ತು. ಅವ್ರ ಸಂಬಂಧಿಕರನ್ನ ಟ್ರೇಸ್ ಮಾಡಿ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿದಾಗ ಮತ್ತು ಅಲ್ಲಿ ಇರುವಂತಹ ಸ್ಥಿತಿಗತಿ ಅನುಮಾನಾಸ್ಪದವಾಗಿ ಇರೋದ್ರಿಂದ ಕರೆಸಿ ವಿಚಾರಣೆ ಮಾಡಿದಾಗ ಅವರು ಯಾರೋ ಕೊಲೆ ಮಾಡಿರುವ ಶಂಕೆಯನ್ನು ವ್ಯಕ್ತಪಡಿಸಿ ಕೊಲೆ ಪ್ರಕರಣ ದಾಖಲಿಸಿದ್ರು. ತದನಂತರ ಅದನ್ನ ತನಿಖೆ ಮಾಡಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿರುವಂತಹ ದೇವಕುಮಾರ್ ಅನ್ನೋದನ್ನ ನಾವು ಟ್ರ್ಯಾಕ್ ಮಾಡಿದ್ವಿ. ಈ ಸುಮಿತ್ರಾ ಅವರು ದೇವಕುಮಾರ್ ಅವರ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಸುಮಿತ್ರಾ ವಿಡೋ ಇರೋದ್ರಿಂದ ದೇವಕುಮಾರ್ ಜೊತೆ ಸಂಬಂಧ ಇತ್ತು. ದೇವಕುಮಾರ್ ಅನ್ನೋನು ಮಾರ್ಚ್ ತಿಂಗಳಲ್ಲಿ ಸುಮಿತ್ರಾ ಹೆಸರಲ್ಲಿ ಒಂದು 2 ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್ಸ್ ಮಾಡಿಸಿ ಅವನೇ ಸುಮಿತ್ರಾ ಅವರ ಗಂಡ ಅನ್ನೋ ಥರ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಒಂದು ಪ್ರೀ ಪ್ಲಾನ್ ಆಗಿ ಸುಮಿತ್ರಾ ಅವರು ಸತ್ತೋದರೆ ಅವನಿಗೆ ದುಡ್ಡು ಬರುತ್ತೆ ಅಂತ ಒಂದು ಪ್ಲಾನ್ ಇಂದ ಈ ಕೊಲೆಯನ್ನ ಮಾಡಿರೋದನ್ನ ಒಪ್ಕೊಳ್ತಾನೆ. ಅವನ ಜೊತೆ ಭರತ್ ಮತ್ತು ದಿಲೀಪ್ ಅನ್ನೋ ಬೇರೆ ಇಬ್ಬರು ಕೂಡ ಇನ್ವಾಲ್ವ್ ಆಗಿದ್ರು. ಅವ್ರಿಗೂ ಕೂಡ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಕೂಡ ಇನ್ವಾಲ್ವ್ ಮಾಡಿಕೊಂಡು ಸುಮಿತ್ರಾ ಅವ್ರನ್ನ 6ನೇ ತಾರೀಕು. ಇನ್ನು ಸುಮಿತ್ರಾ ಇದ್ದಷ್ಟು ದಿನ ಊರಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ದೇವಕುಮಾರ್ ಯೋಚನೆ ಮಾಡಿದ್ದ. ಇದೇ ಕಾರಣಕ್ಕೆ ಆರೋಪಿಗಳಾದ ದಿಲೀಪ್ ಮತ್ತು ಭರತ್ ಜೊತೆ ಸೇರಿ ಈಕೆಯ ಕೊಲೆಗೆ ಸ್ಕೆಚ್ ಕೂಡ ಹಾಕಿದ್ದ. ಜೂನ್ 7ರಂದು ಭಾನುವಾರ ಸುಮಿತ್ರಾ ಅಳಿಗೆ ಫೋನ್ ಮಾಡಿದ್ದಂತಹ ದೇವಕುಮಾರ್ ತುಮಕೂರಿಗೆ ಬರುವಂತೆ ಹೇಳಿದ್ದ. ಇನ್ನು ತುಮಕೂರಿಗೆ ಪ್ರಿಯತಮೆ ಬರ್ತಾ ಇದ್ದಂತೆ ಕಾರಿನಲ್ಲಿ ಹತ್ತಿಸಿಕೊಂಡಿದ್ದ ಆರೋಪಿ ದೇವಕುಮಾರ್ ಅಂಡ್ ಗ್ಯಾಂಗ್ ನೇರವಾಗಿ ಹಿರಿಯೂರಿನತ್ತ ಈಕೆಯನ್ನ ಕರೆತಂದಿದ್ರು. ಇದೇ ಸಂದರ್ಭದಲ್ಲಿ ಕಾರಿನಲ್ಲಿ ಮನಬಂದಂತೆ ಮೂವರು ಥಳಿಸಿ ನಂತರ ಹೊಳಲ್ಕೆರೆ ಸಮೀಪಕ್ಕೆ ಬಂದಿದ್ದ ಆರೋಪಿಗಳು ಈಕೆಯ ತವರು ಮನೆ ಮಲ್ಲಾಡಿಹಳ್ಳಿ ಬಳಿಯೇ ಈಕೆಯ ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಿದ್ರು. ಬಳಿಕ ಯಾರಿಗೂ ಅನುಮಾನ ಬಾರದಂತೆ ಕಾರನ್ನ ಹತ್ತಿಸಿ ಆಕ್ಸಿಡೆಂಟ್ ಕತೆ ಕಟ್ಟಿ ಹೈವೇಯಲ್ಲಿ ಎಸೆದು ಹೋಗಿದ್ರು. ಆದರೆ ಪೊಲೀಸರು ತಮ್ಮದೇ ಆದ ಸ್ಟೈಲ್ನಲ್ಲಿ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಆರೋಪಿ ದೇವಕುಮಾರ್, ದಿಲೀಪ್ ಕುಮಾರ್ ಕೊಲೆಯ ರಹಸ್ಯ ಬಾಯ್ಬಿಟ್ಟಿದ್ದಾರೆ. ಮತ್ತೋರ್ವ ಆರೋಪಿ ಭರತ್ ನಾಪತ್ತೆಯಾಗಿದ್ದು ಆತನ ಪತ್ತೆಗಾಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಸಂಬಂಧವಾಗಿ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ನಮ್ಮ ತಾಯಿ ಸುಮಿತ್ರಾ ಅವರು 6 ವರ್ಷಗಳಿಂದ ದೇವಕುಮಾರ್ ಹತ್ರ ಕೆಲಸಕ್ಕೆ ಹೋಗುತ್ತಿದ್ದರು. ಹೋದ ವಾರ ಶನಿವಾರ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದರು. ಭಾನುವಾರ ಸ್ನೇಹ ಪಬ್ಲಿಕ್ ಸ್ಕೂಲ್ ಹತ್ರ ನಮ್ಮ ತಾಯಿಯವರು ಸತ್ತಿ ಬಿದ್ದಿದ್ದರು. ನಮ್ಮ ಮಾವ ಆದ ಶಿವಕುಮಾರ್ ಅವರು ನಮಗೆ ಕರೆ ಮಾಡಿ ಬರೋಕ್ಕೆ ಹೇಳಿದರು. ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಿದೆವು.
2-3 ದಿನದ ನಂತರ ಪೊಲೀಸ್ ತನಿಖೆ ಮಾಡಿ ಆರೋಪಿಯಾದ ದೇವಕುಮಾರ್ ಮತ್ತು ದಿಲೀಪ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ 5 ವರ್ಷ ಜೊತೆಗೆ ಇಟ್ಕೊಂಡವಳನ್ನ 15 ಲಕ್ಷ LIC ವಿಮೆ ಹಣಕ್ಕಾಗಿ ಸಿನಿಮಾ ಸ್ಟೈಲ್ನಲ್ಲಿ ಮಾಜಿ ಸೈನಿಕನೊಬ್ಬ ಪ್ರಿಯತಮೆಯನ್ನೇ ಹತ್ಯೆ ಮಾಡಿದ್ದಾನೆ. ಇಂಥ ಖತರ್ನಾಕ್ ಕೊಲೆಗಡಿಕರು ಈಗಾಗಲೇ ಪೊಲೀಸರಿಗೆ ಲಾಕ್ ಆಗಿದ್ದು, ಇವರಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನೋದು ಕುಟುಂಬಸ್ಥರ ಆಗ್ರಹವಾಗಿದೆ.